Good morning, all. In today's session, we are going to discuss modification of basic organization structure. So here, the question arises, what will be the appropriate criteria for determining the basic structure of organization structure? So which structure is most appropriate? ಆರ್ಗನೈಸೇಷನ್ ಸ್ಟ್ರಕ್ಚರ್ ಬದಲಾವಣೆ ಮಾಡಬೇಕಾಗಿದೆ ಅಂದ್ರೆ ಸೊ ಯಾವ ಕ್ರೈಟೇರಿಯಾ ಅಥವಾ ಯಾವ ಆಧಾರದ ಮೇಲೆ ಬದಲಾವಣೆ ಮಾಡಬೇಕು ಅನ್ನುವಂತ ಅಂಶ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಸೊ an approach to this question which has a particular significance for information systems is a contingency approach to organizational design based on the information processing and communication requirements experienced by an organization. ಸೊ ಈ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನ ಹುಡ್ಕೋಬೇಕಾಗಿದೆ ಅಂದ್ರೆ ಮೊದಲನೆಯದಾಗಿ ಸೊ ಆರ್ಗನೈಸೇಷನ್ ಅಲ್ಲಿ ಇನ್ಫಾರ್ಮೇಶನ್ ರಿಕ್ವೈರ್ಮೆಂಟ್ ಏನಿರುತ್ತದೆ ಅಥವಾ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಏನಿರ್ತದೆ ಅದರ ಆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮತ್ತು ಕಮ್ಯುನಿಕೇಶನ್ ರಿಕ್ವೈರ್ಮೆಂಟ್ಸ್ ಈ ಎರಡು ಪಾಯಿಂಟ್ಸ್ ಗಳ ಆಧಾರದ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ನಾವು ಮಾಡಿಫೈ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗೆಲ್ಲ ಇನ್ಫಾರ್ಮೇಶನ್ ಏಜ್ ನಲ್ಲಿ ನಾವು ಇದೀವಿ, ಅಂದ್ರೆ ಮಾಹಿತಿ ಯುಗದಲ್ಲಿ ಇದೀವಿ. ಮಾಹಿತಿ ಯುಗದಲ್ಲಿ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಆ ಪ್ರೊಸೆಸ್ ಆದಂತ ಇನ್ಫಾರ್ಮೇಶನ್ಸ್ ಅನ್ನ ಹೇಗೆ ಆರ್ಗನೈಸೇಷನ್ ಅಲ್ಲಿ ಅಥವಾ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಆರ್ಗನೈಸೇಷನ್ಸ್ ಏನಿರ್ತಾರೆ ಅವ್ರ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಕಮ್ಯುನಿಕೇಶನ್ ರಿಕ್ವೈರ್ಮೆಂಟ್ಸ್ ಗಳು ಏನಿದಾವೆ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅನ್ನ ಡಿಸೈಡ್ ಮಾಡಬಹುದು. Okay, the basic premise is that the need for variations in organizational structure is explained by differences in the task uncertainty and ability of different structures to process and communicate information to deal with task uncertainty. So ಇನ್ನೊಂದು ಪ್ರಮುಖವಾದಂತ ಅಂಶ ಏನಪ್ಪಾ ಅಂದ್ರೆ ಯಾವುದೇ ಟಾಸ್ಕ್ ಅನ್ನ ನಾವು ಅಕಂಪ್ಲಿಷ್ ಮಾಡಬೇಕಾಗಿದೆ ಆರ್ಗನೈಸೇಷನ್ ಅಲ್ಲಿ ಅಂತಂದ್ರೆ ಅದು ಸರ್ಟನ್ ಆಗಿರ್ಬೇಕು. ಅಕಸ್ಮಾತ್ ಆ ಟಾಸ್ಕ್ ಅನ್ಸರ್ಟನ್ ಆಯ್ತು ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಾಲಮಿತಿ ಇಲ್ಲ, ಲಿಮಿಟೇಷನ್ ಇಲ್ಲ ಅಥವಾ ಯಾವುದೇ ಬೈಂಡಿಂಗ್ಸ್ ಇಲ್ಲ, ಅಂತಹ ಅನ್ಸರ್ಟನಿಟಿ ಟಾಸ್ಕ್ಗಳು ಇತ್ತಂದ್ರೆ ಅವುಗಳನ್ನ ಹೇಗೆ ನಾವು ಅವಾಯ್ಡ್ ಮಾಡಬೇಕು ಮತ್ತು ಇನ್ಫಾರ್ಮೇಶನ್ ಜೊತೆಗೇನೆ ಕಮ್ಯುನಿಕೇಶನ್ ಹೇಗೆ ಇಂಪ್ರೂವ್ ಮಾಡಬೇಕು, ಈ ಎರಡು ಪಾಯಿಂಟ್ ಬೇಸ್ ಮೇಲೆ ಅನ್ಸರ್ಟನ್ ಟಾಸ್ಕ್ಗಳು ಏನಿರ್ತಾವೆ ಅವುಗಳನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಬೇಸಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡಬಹುದು. ಓಕೆ, ಹಾಗಾದ್ರೆ ಈ ಬೇಸಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಬೇಕಾಗಿದೆ ಅಂದ್ರೆ ಸೊ ಫಸ್ಟ್ ಯು ನೀಡ್ for an organization to process information like the amount of information exchanged within the organization. ಇಲ್ಲಿ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂದ್ರೆ ಬೇರೆ ಏನು ಅಲ್ಲ, ಒಂದು ಸಂಸ್ಥೆಗೆ ಬೇಕಾದಂತಹ ಮಾಹಿತಿ ಎಷ್ಟಿರುತ್ತೆ ಆ ಮಾಹಿತಿಯನ್ನ ಹೇಗೆ ಎಕ್ಸ್ಚೇಂಜ್ ಮಾಡಲಾಗುತ್ತೆ ಅದು ಏನಾಗುತ್ತೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ಮೂರು ರೀತಿಯಾದಂತಹ ಫಂಕ್ಷನ್ಸ್ ಗಳನ್ನ ನಾವು ಆಸ್ ಎ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದು ಏನಪ್ಪಾ ಅಂದ್ರೆ ಟಾಸ್ಕ್ ಅನ್ಸರ್ಟನಿಟಿ, ನಂಬರ್ ಆಫ್ ಯೂನಿಟ್ಸ್ ರಿಲೆವೆಂಟ್ ಫಾರ್ ಡಿಸಿಷನ್ ಅಂಡ್ ಇಂಟರ್ ಡಿಪೆಂಡೆನ್ಸ್ ಆಫ್ ಆರ್ಗನೈಸೇಷನಲ್ ಯೂನಿಟ್ಸ್. ಈ ಮೂರು ಪಾಯಿಂಟ್ಸ್ ಗಳ ಬೇಸ್ ಮೇಲೆ ನೀವೇನ್ ಮಾಡಬಹುದು, ಆರ್ಗನೈಸೇಷನ್ಗೆ ಎಷ್ಟು ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಅವಶ್ಯಕತೆ ಇದೆ ಅಥವಾ ಎಷ್ಟು ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡಬೇಕಾಗುತ್ತೆ ಅದನ್ನ ನಾವು ಡಿಸೈಡ್ ಮಾಡಬಹುದು. ನೌ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ದೀಸ್ ಫ್ಯಾಕ್ಟರ್ಸ್. ಸೊ ಇದರಲ್ಲಿ ಫ್ಯಾಕ್ಟರ್ಸ್ ನಲ್ಲಿ ದ ಫಸ್ಟ್ ಫ್ಯಾಕ್ಟರ್ ಇಸ್ ಟಾಸ್ಕ್ ಅನ್ಸರ್ಟನಿಟಿ. ಸೊ ಇಲ್ಲಿ ಆರ್ಗನೈಸೇಷನ್ ಅಲ್ಲಿ ದ ಗ್ರೇಟರ್ ದ ಟಾಸ್ಕ್ ಅನ್ಸರ್ಟನಿಟಿ, ದ ಗ್ರೇಟರ್ ದ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಮಸ್ಟ್ ಬಿ ಪ್ರೊಸೆಸ್ಡ್ ಟು ಎನ್ಶ್ಯೂರ್ ಎಫೆಕ್ಟಿವ್ ಪರ್ಫಾರ್ಮೆನ್ಸ್. ಒಂದು ಸಂಸ್ಥೆಯಲ್ಲಿ ಅನ್ಸರ್ಟನಿಟಿ ಟಾಸ್ಕ್ ಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅಮೌಂಟ್ ಆಫ್ ಇನ್ಫಾರ್ಮೇಶನ್ಸ್ ಕೂಡ ಪ್ರೊಸೆಸ್ ಮಾಡುವಂತ ಅವಶ್ಯಕತೆ ಬಹಳ ಇರುತ್ತೆ.
ಯಾಕೆಂತಂದ್ರೆ ನೀವು ಅನ್ಸರ್ಟನ್ಟಿ ಟಾಸ್ಕ್ ಗಳನ್ನ ಅವಾಯ್ಡ್ ಮಾಡೋ ಸಲಾಗಿ ಹೆಚ್ಚಿನ ಮಾಹಿತಿಗಳನ್ನ ಪ್ರೊಸೆಸ್ ಮಾಡಿದಾಗ ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಗಳನ್ನ ರಿಸಲ್ಟ್ ರೂಪದಲ್ಲಿ ಔಟ್ಕಮ್ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. If an activity is well understood, there will be many changes during the task performance. ಅನ್ಸರ್ಟನ್ಟಿ ಅವಾಯ್ಡ್ ಮಾಡಬೇಕಾಗಿದೆ ಅಂದ್ರೆ ಫಸ್ಟ್ ನಾವು ಟಾಸ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಪ್ರೊಸೆಸ್ ನಲ್ಲಿ ಆ ಟಾಸ್ಕ್ ಅನ್ನ ಎಷ್ಟು ಬೆಟರ್ ಪರ್ಫಾರ್ಮ್ ಮಾಡಬಹುದು, ಅದರಲ್ಲಿ ಚೇಂಜಸ್ ಗಳನ್ನ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಮೆನಿ ಚೇಂಜಸ್ ಯು ಕ್ಯಾನ್ ಡೂ ವೈಲ್ ಪರ್ಫಾರ್ಮಿಂಗ್ ದ ಟಾಸ್ಕ್ ಇಫ್ ಯು ಅಂಡರ್ಸ್ಟುಡ್ ದ ಆಕ್ಟಿವಿಟಿ ಇನ್ ವೆಲ್ manner. Okay, so this is what the first point, the task uncertainty. The second point is number of units relevant for decision. So in an organization there are different units are working together to accomplish the goals and objectives of the organization. So there are number of departments, there are number of products, there are number of clients interacting with the organization. ಒಂದು ಸಂಸ್ಥೆ ಅಂತಂದ್ರೆ ಸುಮಾರು ಯೂನಿಟ್ಸ್ ಗಳು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತವೆ. ಉದಾಹರಣೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳು ಇರ್ತವೆ, ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಸ್, ಈ ರೀತಿ ಡಿಫ್ರೆಂಟ್ ಒಂದೊಂದು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದೊಂದು ಯೂನಿಟ್ ಇದ್ದಂಗೆ. ಅದೇ ರೀತಿಯಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ತದೆ. ಸೊ ಸಪೋಸ್ ಥಿಂಗ್ ದಟ್ ನೀವು ಹೋಮ್ ಅಪ್ಲಯನ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಇಂಡಸ್ಟ್ರಿ ತಗೊಂಡ್ರೆ ಫ್ಯಾನು, ಫ್ರಿಡ್ಜ್, ಮಿಕ್ಸರ್, ಈ ರೀತಿಯಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಗಳ ಯೂನಿಟ್ಸ್ ಗಳು ಬೇರೆ ಬೇರೆ ಇರ್ತವೆ. ಆಮೇಲೆ ಪ್ರತಿಯೊಂದು ಆರ್ಗನೈಸೇಷನ್ ಜೊತೆಗೆ ನಂಬರ್ ಆಫ್ ಕಸ್ಟಮರ್ಸ್, ಕ್ಲೈಂಟ್ಸ್ ಗಳು ಬಿಸ್ನೆಸ್ ಡೀಲಿಂಗ್ ಮಾಡ್ತಾರೆ. ಅವೆಲ್ಲವೂ ಏನಾಗ್ತದೆ, ಸೊ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಗಳು ಇದಾವೆ ಅವುಗಳನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಫಾರ್ ಮೇಕಿಂಗ್ ಮಾಡಿಫಿಕೇಶನ್ ಇನ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್. ಅಂಡ್ ಒನ್ ಪಾಯಿಂಟ್ ಇಸ್ ಕ್ಲಿಯರ್ ದಟ್ the greater the number of units, the greater the need to process information. ಅಂದ್ರೆ ಎಷ್ಟು ಯೂನಿಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಇನ್ಫಾರ್ಮೇಶನ್ ಪ್ರೊಸೆಸ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಡೂ ಮೋರ್ ಇನ್ಫಾರ್ಮೇಶನ್ ಪ್ರೊಸೆಸ್ ವೆನ್ ದೇರ್ ಇಸ್ ಮೋರ್ ನಂಬರ್ ಆಫ್ units exist in the organization. This is what second point. And the last point, interdependence of organizational units. So ಒಂದು ಆರ್ಗನೈಸೇಷನ್ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಗಳು ಇರ್ತಾವೆ. ಇಫ್ ದೇ ಆರ್ ನಾಟ್ ಇಂಟರ್ ಡಿಪೆಂಡೆಂಟ್ ಆರ್ ಇಂಟರ್ ರಿಲೇಟೆಡ್, ಇದರ ಅರ್ಥ ಏನಂದ್ರೆ ಆಲ್ ದ ಯೂನಿಟ್ಸ್ ಆರ್ ಇಂಡಿಪೆಂಡೆಂಟ್ ಆಗಿದ್ರೆ, ಓಕೆ, ಅವು ಇಂಟರ್ ಡಿಪೆಂಡೆಂಟ್ ಆಗದೆ ಇದ್ರೆ ಅಥವಾ ಇಂಟರ್ ರಿಲೇಟೆಡ್ ಆಗದೆ ಇದ್ರೆ ಅವಾಗ ಏನಾಗ್ತದೆ, ಯಾವುದೇ ಒಂದು ಕಮ್ಯುನಿಕೇಶನ್ ನಲ್ಲಿ ಕಾನ್ಫ್ಲಿಕ್ಟ್ ಆತಂದ್ರೆ ಸೊ ಯು ಕ್ಯಾನ್ ರಿಸಾಲ್ವ್ ಇಟ್ ಇನ್ ಎ ಸ್ಮಾಲ್ ಅಮೌಂಟ್ ಆಫ್ ಕಮ್ಯುನಿಕೇಶನ್. ಅಂದ್ರೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಮಾಡೋದ್ರ ಮುಖಾಂತರ ಯಾವುದೇ ಸಮಸ್ಯೆಗಳು ಬಂತಂದ್ರೆ ಅದನ್ನ ನೀವು ಸಾಲ್ವ್ ಮಾಡಕ್ ಆಗ್ತದೆ. ಯಾಕೆಂದ್ರೆ ಯೂನಿಟ್ಗಳು ಇಂಟರ್ ಡಿಪೆಂಡೆಂಟ್ ಆಗದೇ ಇದ್ರೆ ಅಥವಾ ಇಂಡಿಪೆಂಡೆಂಟ್ ಆಗಿದ್ರೆ ಆ ಯೂನಿಟಿಗೆ ಸಂಬಂಧಪಟ್ಟಂತೆ ಮಾತ್ರ ಸಮಸ್ಯೆಗಳು ಬರ್ತವೆ. ಆ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ತೊಂದರೆ ಆಗಲ್ಲ. ಬಟ್ ಇಫ್ ದೇ ಆರ್ ಹೈಲಿ ಇಂಟರ್ ರಿಲೇಟೆಡ್, the amount of information processing required to handle coordination will be high. ಅಕಸ್ಮಾತ್ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಒಂದಕ್ಕೊಂದು ಲಿಂಕ್ ಆಗಿದಾವೆ, ಆ ಇನ್ಫಾರ್ಮೇಶನ್ಸ್ ಗಳು ಒಂದಕ್ಕೊಂದು ಡಿಪೆಂಡ್ ಆಗಿದಾವ ಅಂದ್ರೆ ಅವಾಗ ಏನಾಗ್ತದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ, ಮೋರ್ ನಂಬರ್ ಆಫ್ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡ್ಬೇಕಾಗುತ್ತೆ, ಅವಾಗ ಟೈಮ್ ಕೂಡ ಬಹಳ ಕನ್ಸ್ಯೂಮ್ ಆಗ್ತದೆ. ಸೊ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಗಳ ರೆಸೊಲ್ಯೂಷನ್ ಸ್ವಲ್ಪ ಹೈ ಲೆವೆಲ್ ನಲ್ಲಿ ನೀವು ಹೈ ಲೆವೆಲ್ ನಲ್ಲಿ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಬಟ್ ಇನ್ ಎ ಸ್ಮಾಲ್ ಕಮ್ಯುನಿಕೇಶನ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಸಾಧ್ಯತೆ ಆಗಂಗಿಲ್ಲ. ಅದಕ್ಕೆ ಇಂಟರ್ ಡಿಪೆಂಡೆನ್ಸಿ ಯೂನಿಟ್ಸ್ ಗಳು ಇತ್ತಂದ್ರೆ ಸೊ ಅದನ್ನ ಆಲ್ಮೋಸ್ಟ್ ನೀವ್ ಏನ್ ಮಾಡ್ಬೇಕು, ಸೊ ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ today's session. So if you have any doubts in today's session, you may ask the question. Okay, no doubts. So thank you for today's session. We'll continue with another topic in the next session. Thank you.